ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಡ್ರೋನ್ ಪ್ರತಾಪ್ ಅವರು 3 ವರ್ಷಗಳ ಕಾಲ ತಮ್ಮ ಮನೆಯವರಿಂದ ದೂರವಿದ್ದು ಸಾಕಷ್ಟು ನೋವು ಅನುಭವಿಸಿದ್ದಾರೆ. ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ತಂದೆ ಮರಿಮಾದಯ್ಯ ಮತ್ತು ತಾಯಿ ಸವಿತಾ ಅವರನ್ನು ಭೇಟಿ ಮಾಡಿ ತುಂಬಾ ಖುಷಿ ಪಟ್ಟಿದ್ದರು. ಇನ್ನೇನು ಅಪ್ಪ ಮಗ ಒಂದಾದ್ರು ಎನ್ನುವಷ್ಟರಲ್ಲಿ ಈಗ ಡ್ರೋನ್ಗೆ ದೊಡ್ಡ ಶಾಕ್ ಸಿಕ್ಕಿದೆ. ಹೊಸ ವರ್ಷಕ್ಕೆ ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸ್ಪರ್ಧಿಗಳ ಭವಿಷ್ಯ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಹಿಂದಿನ ಸೀಸನ್ಗಳಲ್ಲಿ ಸ್ವಾಮೀಜಿಗಳು ಹಾಗೂ ಟ್ಯಾಟೂ ಕಾರ್ಡ್ ರೀಡರ್ಗಳು ಕೂಡ ಬಂದು ಸ್ಪರ್ಧಿಗಳ ಬಗ್ಗೆ ಭವಿಷ್ಯ ಹೇಳಿದ್ದಾರೆ. ಹಾಗೆ ಈ ಸೀಸನ್ಗೂ ಕೂಡ ಹೊಸ ವರ್ಷದ ಸಂಭ್ರಮದಲ್ಲಿರುವ ದೊಡ್ಡ ಮನೆಗೆ ಮಹಾಗುರುಗಳು ಬಂದಿದ್ದಾರೆ. ಡ್ರೋನ್ ಪ್ರತಾಪ್ ಅವರಿಗೆ ಶ್ರೀ ವಿದ್ಯಾಶಂಕರ್ ಗುರೂಜಿ ಅವರು ಭವಿಷ್ಯ ಹೇಳಿದ್ದಾರೆ. ಈ ವಿಚಾರ ಹೇಳಲು ನನಗೆ ಸಂಕಟವಾಗುತ್ತದೆ. ಕುಟುಂಬ ಜೀವನ ಅಷ್ಟು ಸರಿಯಿಲ್ಲ. ಮನೆಯವರಿಂದ ದೂರ ಇದ್ದು ಧೂಪವಾಗ್ತೀಯೋ, ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ, ನಿನಗೆ ಬಿಟ್ಟಿದ್ದು ಎಂದು ಹೇಳಿದ್ದಾರೆ. ಸ್ವಾಮೀಜಿಗಳ ಈ ಮಾತನ್ನು ಕೇಳಿದ ಡ್ರೋನ್ ಪ್ರತಾಪ್ಗೆ ಶಾಕ್ ಆಗಿದೆ. ಶ್ರೀಗಳ ಮುಂದೆಯೇ ಕಣ್ಣೀರು ಸುರಿಸಿದ್ದಾರೆ. ಬಿಗ್ ಬಾಸ್ನಿಂದ ತಂದೆ ತಾಯಿಯನ್ನು ಭೇಟಿಯಾಗಿ ಒಂದಾಗಿದ್ದ ಡ್ರೋನ್ ಪ್ರತಾಪ್ ಈಗ ಮತ್ತೆ ದೂರವಾಗುವ ಮಾತು ಕೇಳಿ ದಿಕ್ಕು ತೋಚದೆ ಅತ್ತಿದ್ದಾರೆ. ಇನ್ನು ವರ್ತೂರ್ ಸಂತೋಷ್ ಅವರ ಭವಿಷ್ಯ ಹೇಳಿದ ಶ್ರೀಗಳು, ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟೂ ಹಾಕಿಸಿಕೊಂಡು ಬಂದ ದಿನದಿಂದಲೇ ನಿಮ್ಮ ನೆಮ್ಮದಿ ಹೋಯಿತು ಎಂದು ಹೇಳಿದ್ದಾರೆ. ವರ್ತೂರ್ ಅವರು ಸ್ವಾಮೀಜಿಯ ಮಾತು ಸತ್ಯ ಎಂದು ಹೇಳಿದ್ದಾರೆ. ಇನ್ನು ನಮ್ರತಾ ಗೌಡ ಅವರ ಬಗ್ಗೆ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ, ಹೊಸ ಬೆಳಕಿನ ಆಗಮನವಾಗುತ್ತೆ ಎಂದು ಭವಿಷ್ಯ ಹೇಳಿದ್ದಾರೆ. ಅಂದರೆ ಮದುವೆಯಾಗುವ ಹುಡುಗನೇ ಇರಬೇಕು ಅಂತ ಅನಿಸುತ್ತೆ. ಹೀಗೆ ಸ್ವಾಮೀಜಿಗಳು ಪ್ರತಿಯೊಬ್ಬ ಸ್ಪರ್ಧಿಗಳ ಭವಿಷ್ಯ ಹೇಳಿದ್ದು, ಭವಿಷ್ಯ ಕೇಳಿಕೊಂಡು ಸ್ಪರ್ಧಿಗಳು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಶಾಕಿಂಗ್ ಆಗಿದೆಯೋ, ಸರ್ಪ್ರೈಸ್ ಆಗಿದೆಯೋ ಎಂಬುದನ್ನು ಕಾದು ನೋಡಬೇಕಿದೆ.